ಓ ಸ್ಟಾರ್ಟ್ ಆಗೋಯ್ತಾ? ಗುಡ್ ಮಾರ್ನಿಂಗ್ ಗೈಸ್. ಏನು ಸಮಾಚಾರ ಎಲ್ಲ ಹೆಂಗಿದ್ದೀರಾ? ಆರಾಮ? ವಿಡಿಯೋ ಹಾಕಿದ್ದೀನಿ, ಬಿಟ್ಟ ಹಾಕ್ಡೇಟು ಹೋಗಿ ನೋಡ್ಕೊಂಬಂದಿಲ್ಲ. ಇವತ್ತು ಡೇ 3 ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಜಿಮ್ಮಿಂದ ಕೆಳಗಡೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜಿಮ್ ಏರಿದೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನೊಂದು ಆರ್ಡ್ರ್ ಇತ್ತು, ನನ್ನ ಪ್ರೋಟೀನ್ ಪೌಡ್ರ್ ಒಂದು ಆರ್ಡ್ರ್ ಇತ್ತು, ಅದನ್ನು ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ಪೋಟ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಪೋಟ್ರಿಗೆ ಬಂದರೆ ಪೋಟ್ರಲ್ಲಿ ಕಳಿಸ್ಬಿಟ್ಟು ನಾನು ಮೇಲೆ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿ ತನಕ ವೆಯ್ಟ್ ಮಾಡಿ ಮೇಲೆ ಹೋಗ್ತೀನಿ. ಗುರು ವರ್ಷದೇ ಇಲ್ಲ ಅಂತಾರೆ ಇರ್ತಾರೆ ಅಪ್ಪ. ನಾವೆಲ್ಲ ಮಿರರ್ ನೋಡೋದ್ರಲ್ಲಿ ಏನು ಮಾಡೋಣಪ್ಪ. ಕೊಟ್ಟೆ ಗುರು, ಕೋಟರಲ್ಲಿ ಕೊಟ್ಟು ನಾನು ಹೋಗ್ತಾ ಇದ್ದೀನಿ ಲಿಫ್ಟಲ್ಲಿ ಮೇಲಕ್ಕೆ ಜಿಮ್ಗೆ. ನಿಮ್ಗೆ ಹೋಗಿ ಇವತ್ತು ಯಾವ ಕೊಟ್ಟು ನಮ್ಗೆ ಶೋಲ್ಡ್ರ್ ಸ್ಟಾರ್ಟ್ ಮಾಡೋಣ. ಸ್ಟೇಟ್ ಟು ಗೈಸ್. ಶೋಲ್ಡ್ರ್ ಸ್ಟ್ರೆಚಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಶೋಲ್ಡ್ರ್ ದಿನ ಅಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಶೋಲ್ಡ್ರ್ ಮಾತ್ರ ಅಲ್ಲ, ನೀವು ಯಾವ ವರ್ಕೌಟ್ ಮಾಡ್ತೀರಾ ಅಂದ್ರೂ ಸ್ಟ್ರೆಚಿಂಗ್ ಅಂತ ಹೆವಿ ಇಂಪಾರ್ಟೆಂಟ್ ಆಗುತ್ತೆ. ಶೋಲ್ಡ್ರಿಗೆ ಸ್ವಲ್ಪ ಒಂದು 2-3 ನಾರ್ಮಲ್ ವರ್ಕೌಟ್ಸ್ ಇರುತ್ತೆ ಅಂದರೆ ಸ್ಟ್ರೆಚಿಂಗಿಗೆ. ಅದು ಮಾಡಿಕೊಂಡ್ರೆ ಶೋಲ್ಡ್ರ್ ವರ್ಕೌಟ್ಗಿಂತ ಮುಂಚೆ ಶೋಲ್ಡ್ರ್ ಜಾಯಿಂಟ್ಸ್ ಎಲ್ಲ ಸ್ವಲ್ಪ ಫ್ರೀ ಆಗಿ ವರ್ಕೌಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫೀಲ್ ಆಗುತ್ತೆ. ಹಿಂಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಲ್ಲ, ರೆಡಿ ಶೇಪು. ವರ್ಕೌಟ್ ಆದ್ಮೇಲೆ ಹೆಂಗಿರುತ್ತೆ ನೋಡೋಣ. ಈಗ ಸ್ಟಾರ್ಟ್ ವಿತ್ ಏನಿದು ಅಪ್ರೈಟ್ ರೋಸ್. ಮೂರನೇ ವರ್ಕೌಟ್ಗೆ ಸುಸ್ತಾಗೋಯ್ತು ಬಾಡಿ ಅಲ್ಲ. ಫ್ರೀ ವರ್ಕೌಟ್ ಎಲ್ಲ ಇಳಿದೇ ಹೋಯ್ತು. ಬೆಳಗ್ಗೆ ತಿನ್ಕೊಂಬಂದಿದ್ದೆಲ್ಲ ಹೋಗ್ತೈತೆ. ಮಿಲಿಟ್ರಿ ಪ್ರೆಸ್ 10 kg ಸ್ಟಾರ್ಟ್ ಮಾಡೋಣ. 3, 2, 1 ಓವರ್ ಆಗ್ತಿದ್ದಲ್ಲ. 1 ನಿಂತ್ಕೊಂಡು ನಿಮ್ಮ ಬಾಡಿ ಬ್ಯಾಲೆನ್ಸ್ ಮಾಡಬೇಕಾ, ಬಾರ್ ಬ್ಯಾಲೆನ್ಸ್ ಮಾಡಬೇಕಾ, ರೂಪಾಯಿ ಹೊಡಿಬೇಕಾ ಅದು ಗೊತ್ತಾಗಲ್ಲಪ್ಪ. ಇವಾಗ ಮಾಡೋ ವರ್ಕೌಟು ದ ಬೆಸ್ಟ್ ವರ್ಕೌಟ್ ಫಾರ್ ಯುವರ್ 3D ಶೋಲ್ಡರ್. ನಿಮಗೆ 3D ಶೋಲ್ಡರ್ ಬೇಕು, ನನಗೂ ಈ ಶೋಲ್ಡರ್ ದಪ್ಪ ಆಗಬೇಕು ಹೆಂಗೆ ಅಂತ ಹೇಳ್ತಿರ್ತೀರಲ್ಲ, ಈ ವರ್ಕೌಟ್ನ ಮಾಡಿ. ಯಾಕೆ ಶೋಲ್ಡರ್ ಬರೋಲ್ಲ 3D ಶೋಲ್ಡರ್ ನಾನು ನೋಡ್ತೀನಿ. ಅದು ಹೆಂಗೆ ಮಾಡಬೇಕು ಅಂದರೆ ಕ್ಲೀನಾಗೆ ಫಾರ್ಮ್ ಒಂಚೂರು ಮಿಸ್ ಆಗ್ತಿಲ್ದಂಗೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮಾಡಿದ್ರೆ ಬಂದೇ ಬರುತ್ತೆ. ಫುಲ್ ಕಂಟ್ರೋಲ್ಡಾಗಿ ಮಾಡಬೇಕು. ಸಕ್ಕದಾಗ್ಬಿಡುತ್ತೆ, ಅರ್ಧ ಹೋಗ್ಬಿಡುತ್ತೆ ಅನ್ಕೊಂಡು. ಸಕ್ಕದ ಯೂಸ್ ಆಗುತ್ತೆ 3D ಶೋಲ್ಡರ್ಗೆ. ಎಷ್ಟು ಚೆನ್ನಾಗಿ ಕ್ಲೀನಾಗಿ ಮಾಡ್ತೀರೋ ಅಷ್ಟು ಕ್ಲೀನಾಗಿ ಸಕ್ಕದಾಗಬೇಕು. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಹೋಗ್ಬೋದು ನಿಮ್ಮ ರಿಲೇಟೆಡ್ಸ್ಗೆ. ಅದು ಕೂತಿದೆ 400 1 2 ಎಷ್ಟಿಂದ ಹೇಳಿದ್ದೀರ ಅಷ್ಟು ರೇಟಲ್ಲಿ ಸ್ಪೀಸ್ ಆಗುತ್ತೆ.
ಒಂದೇ ವರ್ಕೌಟ್ ಒಂದೇ ಸತಿ ವರ್ಕೌಟ್ ಮಾಡೋದು ಚೇಂಜಸ್ ಕಂಡಿದ್ರೆ ಎಲ್ಲರೂ ವಿಶ್ವದಲ್ಲಿ ಒಲಿಂಪಿಕ್ ಅಟೆಂಡ್ ಮಾಡಿಬಿಟ್ಟಿರೋರು. ಆದರೆ ನನಗೆ ಫೀಲ್ ಆಗ್ತಿದೆ ತಪ್ಪಾಗಿರೋದು ಚೆನ್ನಾಗಿದೆ. ಕೊನೆಗೂ ಮುಗೀತು ಶೋಲ್ಡ್ರು. ಇವಾಗ ಮನೆ ಹೋಗಿ ಏನು ಕೆಲಸ ಇಲ್ಲ, ದಬ್ಬ ಹಾಕೊಂಡು ಮಲ್ಕೊಳ್ಳೋದಷ್ಟೇ. ಇವತ್ತಿಗಿಷ್ಟೇ ಎಲ್ಲ ಶೋಲ್ಡ್ರ್ ವರ್ಕೌಟ್ನ ಎಂಜಾಯ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾಳೆ ನನಗಂತಂಗೆ ಬೈಸಿಪ್ಸ್ ಇಲ್ಲ ಟ್ರೈಸಿಪ್ಸ್ ಇರಬೇಕು. ನೋಡೋಣ, ಬೈಸಿಪ್ಸ್ ಟ್ರೈಸಿಪ್ಸ್ ಮಾಡ್ಕೊಂಡು ಮತ್ತೆ ಸಿಗೋಣ ನಿಮಗೆ ನಾಳೆ ವ್ಲಾಗಲ್ಲಿ. ಬಾಯ್.